ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 1ರ ಪಠ್ಯಪುಸ್ತಕದ 3ನೆಯ ಪದ್ಯಪಾಠ ಬೇವು ಬೆಲ್ಲದೊಳಿಡಲೇನು ಫಲ ಅಂತಕ್ಕಂಥ ಈ ಒಂದು ಪುರಂದರದಾಸರ ಒಂದು ಕೀರ್ತನಾ ಪದಗಳ ಮೇಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 8ನೇ ತರಗತಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, SS ಬರ್ತಾ ಇದ್ದಾವೆ. ಸೈನ್ಸ್ ಇನ್ನೂ ಬಂದಿಲ್ಲ, ಅದನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ಒಂದ್ಸರಿ ಹೋಗಿ ಅವುಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪುರಂದರದಾಸರ ಅಂಕಿತ ಯಾವುದು? ಉತ್ತರ: ಪುರಂದರದಾಸರ ಅಂಕಿತ ಪುರಂದರ ವಿಠಲ. ಪ್ರಶ್ನೆ 2, ಜನಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಕಪಟತನವನ್ನು ಬಿಡಬೇಕು. ಪ್ರಶ್ನೆ 3, ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು? ಉತ್ತರ: ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ಮನುಜ ಕುಟಿಲತೆಯನ್ನು ಬಿಡಬೇಕು. ಪ್ರಶ್ನೆ 4, ಗೀತೆಯನ್ನು ಓದಿದ ಫಲ ಯಾವಾಗ ದೊರೆಯುತ್ತದೆ? ಉತ್ತರ: ಘಾತಕತನವನ್ನು ಬಿಟ್ಟಾಗ ಮಾತ್ರ ಗೀತೆಯನ್ನು ಓದಿದ ಫಲ ದೊರೆಯುವುದು. ಮುಂದಿನ ಪ್ರಶ್ನೆಗಳನ್ನು 3-4 ವಾಕ್ಯದಲ್ಲಿ ಉತ್ತರಿಸಬೇಕು. ಪ್ರಶ್ನೆ 1, ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು? ಉತ್ತರ: ತಂದೆ ತಾಯಿಯರ ಮನಸ್ಸನ್ನು ನೋಯಿಸದೆ ಅವರನ್ನು ಪ್ರೀತಿ ವಾತ್ಸಲ್ಯಗಳಿಂದ ಮಾತಾಡಿಸುತ್ತಾ ಅವರಿಗೆ ಕಷ್ಟ ಕೊಡದೆ ಅವರು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಮಕ್ಕಳೇ ಮಾಡಿ ಅವರು ಆಯಾಸಗೊಳ್ಳುವಂತೆ ಸಂತೋಷ ನೆಮ್ಮದಿಯಿಂದ ಇರುವಂತೆ ನೋಡಿಕೊಂಡರೆ ಯಾತ್ರೆ ಮಾಡಿದ ಫಲ ಸಿಗುವುದು. ಇಷ್ಟು ಮಾತ್ರವಲ್ಲದೆ ಘಾತಕತನವನ್ನು ಬಿಡುವುದರಿಂದ ಭಗವದ್ಗೀತೆಯನ್ನು ಓದಿದ ಪುಣ್ಯಫಲ ಸಿಗುವುದು. ನೆಕ್ಸ್ಟ್ ಒನ್, ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ? ಉತ್ತರ: ಮೋಸ ವಂಚನೆ ಮಾಡದೆ ನಿಯತ್ತಿನಿಂದ ಕಾರ್ಯಗಳನ್ನು ಮಾಡಿದಾಗ ಜಪದ ಫಲ ಸಿಗುತ್ತದೆ. ಯಾವಾಗಲೂ ಸಿಡುಕುವುದನ್ನು, ರೇಗುವುದನ್ನು ಸಿಟ್ಟು ಮಾಡಿಕೊಳ್ಳದೆ ಶಾಂತಿ ಇಲ್ಲದೆ ಭಕ್ತಿ ಇಲ್ಲದೆ ಇದ್ದಾಗ ಉಪವಾಸ ವ್ರತ ಮಾಡಿದರೆ ಅದರ ಫಲ ದೊರೆಯುವುದಿಲ್ಲ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ಬರೀಬೇಕು. ಮೊದಲ ವಾಕ್ಯ, ಮಂತ್ರವ ಪಠನೆಯ ಮಾಡಿದರೇನು ಫಲ? ಎಸ್, ಫಸ್ಟ್ ಆಯ್ಕೆ ಬರೀಬೇಕು. ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮೋಸ ವಂಚನೆಯನ್ನು ಬಿಡದೆ ಇರುವ ಕುಜನರು ಮಂತ್ರವನ್ನು ಪಠನೆ ಮಾಡಿದರೆ ಏನು ಫಲ ಎಂದು ಹೇಳೋ ಸಂದರ್ಭದಲ್ಲಿ ಪ್ರಸ್ತುತ ಈ ವಾಕ್ಯವನ್ನು ಹೇಳಿದ್ದಾರೆ. ಸ್ವಾರಸ್ಯ: ಈ ಸಮಾಜದಲ್ಲಿ ಕೆಲವರು ಇನ್ನೊಬ್ಬರಿಗೆ ಮೋಸ ಮಾಡುತ್ತಾ ವಂಚಿಸುತ್ತಾ ಮುಗ್ಧರ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡು ಇರುವಂತಹ ಕೆಟ್ಟ ಜನರು ಯಾವುದೇ ದೇವರ ಮಂತ್ರವನ್ನು ಓದಿದರೂ ಪ್ರಯೋಜನವಾಗುವುದಿಲ್ಲ. ದೇವರನ್ನು ಮೆಚ್ಚಿಸಲು ಮಂತ್ರ, ಆದರೆ ಜನರನ್ನು ಪಠನೆಯ ಭಕ್ತಿಯು ಒಂದು ಮಾರ್ಗ. ಮೋಸಗೊಳಿಸುತ್ತಾ ವಂಚಿಸುತ್ತಾ ಬದುಕುತ್ತಾ ಇರುವವರು ಯಾವುದೇ ಮಂತ್ರ ಓದಿದರೂ ಪ್ರಯೋಜನವಿಲ್ಲ ಎಂಬುದನ್ನು ದಾಸರು ತಿಳಿಸಿದ್ದಾರೆ. ವಿಶೇಷತೆ: ದಾಸರು ನಿಜವಾದ ಮಂತ್ರ ಪಠನೆಯು ಭಕ್ತಿಯ ಮಾರ್ಗವೆಂದು ಸೂಚಿಸಿದ್ದಾರೆ. ಕುಜನರನ್ನು ತಿದ್ದುವುದು ಕಷ್ಟ. ಇನ್ನು ಮಾತಾಪಿತರು ಬಳಲಿಸುವಾತನು ಅಂತ ಇದೆ. ಎಸ್, ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತಂದೆ ತಾಯಿಯವರ ಮನಸ್ಸನ್ನು ನೋಯಿಸಬಾರದು. ಈಗಾಗಲೇ ಬಳಲಿರುವ ಅವರನ್ನು ಮತ್ತಷ್ಟು ಬಳಲಿಸಿ ನೋಯಿಸಬಾರದು. ಅವರಿಗೆ ಸಾಕಷ್ಟು ಗೌರವ ಕೊಡಬೇಕು. ತಂದೆ ತಾಯಿಯನ್ನು ಪ್ರೀತಿಸದ ಗೌರವಿಸದ ಮಕ್ಕಳು ಯಾತ್ರೆಯನ್ನು ಮಾಡಿದರೆ ಅದರ ಫಲ ಖಂಡಿತ ದೊರಕದು ಎಂದು ಹೇಳೋ ಸಂದರ್ಭದಲ್ಲಿ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ್ದಾರೆ. ಸ್ವಾರಸ್ಯ: ಮಾತಾಪಿತರನ್ನು ಅಂದರೆ ತಂದೆ ತಾಯಿಯರನ್ನು ಪ್ರೀತಿಯಿಂದ ಮಕ್ಕಳು ನೋಡಿಕೊಳ್ಳಬೇಕು. ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಶಾಂತಿ, ನೆಮ್ಮದಿ, ವಿಶ್ರಾಂತಿ ಬೇಕು. ಹೀಗಾಗಿ ಮಕ್ಕಳು ವಯಸ್ಸಾದ ತಂದೆ ತಾಯಿಗಳನ್ನು ದುಡಿಯಲು ಬಿಡದೆ ಅವರ ಬೇಕು ಬೇಡುಗಳನ್ನು ಮಕ್ಕಳಾದವರು ನೋಡಿಕೊಳ್ಳಬೇಕು. ತಂದೆ ತಾಯಿಯನ್ನು ಬಳಲಿಸುವಾತ ಯಾವುದೇ ತೀರ್ಥಯಾತ್ರೆ ಮಾಡಿದರೂ ಫಲವಿಲ್ಲ ಎಂಬುದಾಗಿ ದಾಸರು ಈ ಸಾಲಿನಲ್ಲಿ ಹೇಳಿದ್ದಾರೆ. ವಿಶೇಷತೆ: ಮಾತಾಪಿತರ ಬಗ್ಗೆ ಮಕ್ಕಳ ಕರ್ತವ್ಯವನ್ನು ದಾಸರು ತಿಳಿಸಿಕೊಟ್ಟಿದ್ದಾರೆ. ಯಾವ ಯಾತ್ರೆಯೂ ಮಾಡದೆ ತಂದೆ ತಾಯಿಯರನ್ನು ನೋಯಿಸದೆ ಅವರನ್ನು ನೋಡಿಕೊಂಡರೆ ಭಗವಂತ ಮೆಚ್ಚುತ್ತಾನೆ ಅನ್ನೋದನ್ನು ಏನು ಮಾಡಿದ್ದಾರೆ ಈ ಸಾಲಿನಲ್ಲಿ ಇದೆ. ನೆಕ್ಸ್ಟ್ ಒನ್, ಸ್ನಾನವ ಮಾಡಿದರೇನು ಫಲ? ಪ್ರಸ್ತಾವನೆ: ಪ್ರಸ್ತುತ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮಾಡಬಾರದ ಪಾಪದ ಕೆಲಸಗಳನ್ನು ಮಾಡಿ ಆ ಪಾಪಗಳನ್ನು ಕಳೆದುಕೊಳ್ಳಲು ಪವಿತ್ರ ನದಿಗಳಲ್ಲಿ ಮಿಂದು ಬಂದರೆ ಯಾವ ಫಲವೂ ದೊರೆಯುವುದಿಲ್ಲ ಎಂದು ಹೇಳೋ ಸಂದರ್ಭದಲ್ಲಿ ದಾಸರು ಈ ಸಾಲನ್ನು ಹೇಳಿದ್ದಾರೆ. ಸ್ವಾರಸ್ಯ:
ಬಹಳವಾಗಿ ಕೆಟ್ಟ ಕೆಲಸಗಳನ್ನು ಮಾಡು, ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಮುಗ್ಧರನ್ನು ವಂಚಿಸೋದು, ಬಡವರ ಮೇಲೆ ಅತ್ಯಾಚಾರ ಮಾಡೋದು, ಇತರರನ್ನು ಕೆಟ್ಟ ಮಾತುಗಳಿಂದ ಅವಮಾನ ಮಾಡೋದು, ಹೀಗೆ ಮಾಡಬಾರದ ಹೀನ ಕೃತ್ಯಗಳನ್ನು ಮಾಡಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ನಾವು ಮಾಡಿದ ಪಾಪಗಳು ಖಂಡಿತ ತೊಡೆದು ಹೋಗುವುದಿಲ್ಲ ಎಂಬುದಾಗಿ ದಾಸರು ತಿಳಿಸಿದ್ದಾರೆ. ವಿಶೇಷತೆ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಪುಣ್ಯದ ಕೆಲಸ ಎಂಬ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಆದ್ದರಿಂದ ಹಬ್ಬ ಹರಿದಿನಗಳನ್ನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಂದಿನಿಂದ ಇಂದಿನವರೆಗೂ ಈ ಸಂಪ್ರದಾಯ ಜಾರಿಯಲ್ಲಿದೆ. ಹಾಗೆಂದು ಪಾಪಕರ್ಮ ಮಾಡಿ ಪುಣ್ಯ ನದಿಗಳನ್ನು ಸ್ನಾನ ಮಾಡಿ ಬಂದರೆ ಪುಣ್ಯಫಲ ಖಂಡಿತ ಸಿಗುವುದಿಲ್ಲ ಎಂದು ದಾಸರು ಹೇಳಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕು, ಬರಿಬೇಕು. ಇನ್ನು 8ನೇ ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಪುರಂದರ ದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ? ಉತ್ತರ, ಫಲ ದೊರೆಯಬೇಕಾದರೆ ಈ ಕೆಳಕಂಡ ಸತ್ಕರ್ಮಗಳನ್ನು ಮಾಡಬೇಕು. ಮನುಷ್ಯನಾದವನು ಯಾರಿಗೆ ಮೋಸ ಮಾಡಬಾರದು, ವಂಚನೆ ಮಾಡಬಾರದು, ಸುಳ್ಳು ಹೇಳಬಾರದು. ತಂದೆ ತಾಯಿಯರನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು. ಅವರಿಗೆ ಪ್ರೀತಿ ವಾತ್ಸಲ್ಯದಿಂದ ನೋಡಬೇಕು. ಅವರಿಗೆ ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ ನೋಯಿಸಬಾರದು. ಯಾರಿಗೆ ಆದರೂ ಸರಿ ಅವಮಾನ ಮಾಡಬಾರದು. ಬಡವರನ್ನು ಮುಗ್ಧರನ್ನು ಹೀಯಾಳಿಸುವುದಾಗಲಿ, ಅವಮಾನ ಮಾಡುವುದಾಗಲಿ, ಅತ್ಯಾಚಾರ ಮಾಡುವುದಾಗಲಿ, ತಿರಸ್ಕಾರದಿಂದಾಗಲಿ ನೋಡಬಾರದು. ಅಂಗವಿಕಲರ ಬಗ್ಗೆ, ವಯೋವೃದ್ಧರ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಬೇಕು. ಅವರ ಮೇಲೆ ಘಾತಕತನವನ್ನು ತೋರಬಾರದು. ಎಂತಹ ಸಂದರ್ಭ ಬಂದರೂ ಸುಳ್ಳು ಹೇಳಬಾರದು. ಹೀನ ಕೃತ್ಯಗಳನ್ನು ಮಾಡಬಾರದು. ಯಾವಾಗಲೂ ಮುಖಗಂಟು ಹಾಕಿಕೊಂಡು ಬೇರೆಯವರ ಮೇಲೆ ಸಿಡುಕಬಾರದು. ಮಾತು ಮಾತಿಗೆ ಕೋಪ ಮಾಡಿಕೊಳ್ಳಬಾರದು. ಯಾವುದೇ ಕೆಲಸ ಮಾಡಿದರೂ ಪ್ರಾಮಾಣಿಕವಾಗಿ ಮಾಡಬೇಕು. ಅದಕ್ಕೆ ಫಲಾಪೇಕ್ಷೆ ಮಾಡಬಾರದು. ಮನಸ್ಸಿನಲ್ಲಿ ನಿರ್ಮಲ ಭಕ್ತಿ ಇರಬೇಕು. ಪರಿಶುದ್ಧವಾದ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ. ಎಂದಿಗೂ ದುರ್ಜನರ ಸಂಗ ಮಾಡಬಾರದು. ಉತ್ತಮರ ಸಹವಾಸದಲ್ಲಿದ್ದು ಮಂತ್ರಪಠನ ಜಪತಪ ಮಾಡಬೇಕು. ಆಸರೆ ಇದು ತೋರಿಕೆಯಾಗಿರಬಾರದು. ಉತ್ತಮವಾದ ಕೆಲಸ ಮಾಡಿ ದೀನರಿಗೆ ದುರ್ಬಲರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು. ಸದಾಕಾಲ ಮನದಲ್ಲಿ ವಿಠಲನ ಅಂದರೆ ಪಾಂಡುರಂಗ ವಿಠಲ ಅಥವಾ ಶ್ರೀಮನ್ನಾರಾಯಣನ ಮಹಾವಿಷ್ಣುವನ್ನು ನೆನೆಯಬೇಕು. ದೇವರು ಮೆಚ್ಚುವಂಥ ಕೆಲಸ ಮಾಡಬೇಕು. ಆಗಾಗ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು. ತೀರ್ಥ ಸ್ನಾನ ಮಾಡಬೇಕು. ಭಗವದ್ಗೀತೆ, ಸಹಸ್ರನಾಮಗಳು ಮುಂತಾದವುಗಳನ್ನು ಪಠಿಸಬೇಕು. ಇದರಿಂದ ಅಂತರಂಗ ಶುದ್ಧಿ ಹಾಗೂ ಬಹಿರಂಗ ಶುದ್ಧಿ ಆಗುವುದು. ಸದಾಕಾಲ ನಮ್ಮನ್ನು ಭಕ್ತಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಮುಂದಾಗಿ ಪುರಂದರದಾಸರು ನಮ್ಮ ಶ್ರಮಕ್ಕೆ ಉತ್ತಮ ಫಲ ದೊರೆಯುವುದೆಂದು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರು. ಪ್ರಾಯೋಗಿಕ ಭಾಷಾಭ್ಯಾಸದಲ್ಲಿ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೋಪ, ನೋವು, ನಲಿವು ಎಲ್ಲವೂ ಸಹಜವಾಗಿ ಬರುವುದು. ಆಸರೆ ಯಾವುದು ಅತಿಯಾಗಬಾರದು. ಅದರಲ್ಲಿಯೂ ಕೋಪ ಅತಿಯಾಗಲು ಬಿಡದೇ ಬಾರದು. ಏಕೆಂದರೆ ಕೋಪ ಬಂದಾಗ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಎಂದು ಹೇಳಲು ಬಾರದು. ಕೈಗೆ ಸಿಕ್ಕಿದ್ದನ್ನು ಹೊಡೆದು ಹಾಕುವುದು. ಒಂದು ವೇಳೆ ಯಾರಾದರೂ ಎದುರಿಗೆ ಬಂದರೆ, ಅದರಲ್ಲಿಯೂ ಸಿಟ್ಟು ಬರೆಸಿದ ವ್ಯಕ್ತಿ ಎದುರಿಗಿದ್ದರೆ ಕೈಯಲ್ಲಿದ್ದ ವಸ್ತುವಿನಿಂದ ತೊಂದರೆಯಾಗುವುದಂತೂ ಖಚಿತ. ಕೈಕಾಲು ಮುರಿಯಬಹುದು ಅಥವಾ ತಲೆಗೆ ಪೆಟ್ಟು ಬೀಳಬಹುದು, ಸಾಯಲೂಬಹುದು. ಆದರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಗೂ ಕೋಪ ಬಂದಷ್ಟೇ ಬೇಗ ಕೋಪ ಮಾಡಿಯಾಗುತ್ತದೆ, ಕಡಿಮೆ ಆಗುತ್ತದೆ. ಆಗ ಆತನಿಗೆ ತಾನು ಮಾಡಿದ ತಪ್ಪು ತಿಳಿಯುತ್ತದೆ. ಆದ ಅನಾಹುತದ ಬಗ್ಗೆ ನೋಡಿದಾಗ ಆತನಿಗೆ ಪಶ್ಚಾತ್ತಾಪವೂ ಆಗುತ್ತದೆ. ಆದರೆ ಪ್ರಯೋಜನವೇನು? ಕೋಪದಿಂದ ಮಾಡಿದ ಅನಾಹುತ ಮತ್ತೆ ಸರಿ ಹೋಗುವುದೇ? ಆಗ 10 ರಂಪ ಮಾಡಿ ಪಶ್ಚಾತ್ತಾಪ ಪಟ್ಟರೂ ಹೋದ ಜೀವ ಮತ್ತೆ ಬರೋದಿಲ್ಲ. ಆದ್ದರಿಂದಲೇ ಹಿರಿಯರು ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತೆ ಅಂದರೆ ಮತ್ತೆ ಇರುವುದಿಲ್ಲ ಎಂದು ಹಿರಿಯರು ಹೇಳಿದ್ದಾರೆ. ಇಷ್ಟು ಈ ಪಾಠದ ಪ್ರಶ್ನೋತ್ತರಗಳಿತ್ತು. ಇನ್ನು ಸೆಕೆಂಡ್ ಒನ್, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ವಲ್ಪ ನೀವು ಪಾಸ್ ಆಗಿ ನೋಡಿಕೊಂಡು ಪೇರಲ್ಲಿ ಬರ್ಕೊಡ್ರಿ. ಓಕೆ, ಇಷ್ಟಿತ್ತು ಅಂತಕ್ಕಂಥ ಗಾದೆ ಮಾತಿನ ವಿವರಣೆಗಳಿತ್ತು. ಸೊ ಎಲ್ಲ ಪ್ರಶ್ನೋತ್ತರಗಳು ಬರ್ತವೆ, ಅವುಗಳನ್ನು ಸಹಿತ ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.